ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ತೀರ್ಪು ನಿಜವಾದ ಶೋಷಿತ ದಲಿತ ಸಮುದಾಯಕ್ಕೆ ಸಂದ ಜಯ ಸಿಕ್ಕಂತಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಶ್ರೀ ನುಂಕೆ ಮಲ್ಲೇಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಪೀಠ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ಅಭಿನಂದನೆಯ ನುಡಿಯನ್ನು ಸಲ್ಲಿಸಲಾಯಿತು. ಹಾಗೂ ಒಳ ಮೀಸಲಾತಿ ಪರವಾಗಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ಪರವಾಗಿ ವಾದಿಸಿರುವ ವಕೀಲರಾದ ಶ್ರೀಮತಿ ಶ್ರದ್ಧಾ ದೇಶಮುಖ್ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಅವರು ಮಾತನಾಡಿದರು. ಹಾಗೂ ಈ ಸಂದರ್ಭದಲ್ಲಿ ಡಿಎಸ್ಎಸ್ನ ಜಿಲ್ಲಾ ಸಂಚಾಲಕರಾದ ಕೊಂಡಾಪುರ ಪರಮೇಶ್ವರಪ್ಪನವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ರಾಜ್ಯ ಸರ್ಕಾರ ಜನಸಂಖ್ಯೆಗೆ ಅನುಗುಣವಾಗಿ ಈ ತಿಂಗಳ ಒಳಗಾಗಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದಸಂಸ ರಾಜ್ಯ ಸಮಿತಿ ಸದಸ್ಯರು ಬಿಟಿ ನಾಗಭೂಷಣ್, ಅಮ್ಕುಂದಿ ಗಂಗಾಧರ್, ನೇರಲಹಳ್ಳಿ ಹನುಮಂತ, ದಸಂಸ ತಾಲೂಕು ಸಂಚಾಲಕರು ದಡಗೂರು ಗಂಗಾಧರ್, ಆನಂದ್ ಎಸ್ ಐಹೊಳೆ, ಕಾಡಪ್ಪ ರಾಂಪುರ್, ಸಿದ್ದೇಶ ಚಿಕ್ಕೇರಹಳ್ಳಿ, ತಿಮ್ಲಾಪುರ್ ಏರಿಸ್ವಾಮಿ, ಗುಂಡ್ಲೂರು ರಮೇಶ, ತುಮಕೂರ್ಲಹಳ್ಳಿ ತಿಪ್ಪೇಸ್ವಾಮಿ, ಬೊಮ್ಮಲಿಂಗನಹಳ್ಳಿ ಮಲ್ಲಿಕಾರ್ಜುನ, ಕಾಟೇನಹಳ್ಳಿ ಈರಣ್ಣ, ಮರ್ಲಹಳ್ಳಿ ಪರಮೇಶ್ವರ ಮತ್ತು ನಾಗರಾಜ್, ಲೋಕೇಶ್, ಪಲ್ಲವಿ, ಹೆರ್ಜೇನಹಳ್ಳಿ ನಾಗರಾಜ್, ಮೊಳಕಾಲ್ಮೂರಿನ ಮಲ್ಲಿ, ಉಮೇಶ್, ಶಿವಶಂಕರ್, ದೇವಸಮುದ್ರ ರುದ್ರೇಶ್, ವಡೇರಹಳ್ಳಿ ನಾಗರಾಜ್, ತಮೇನಹಳ್ಳಿ ತಿಪ್ಪೇಶಿ ಇನ್ನು ಮುಂತಾದವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಸದಾಶಿವ ಆಯೋಗ ರಚನೆ ಮಾಡಿದ್ರು. ಜನಸಂಖ್ಯೆ ಅನುಗುಣವಾಗಿ ಜಾತಿವಾರು ಮೀಸಲಾತಿ ಸಿಗಬೇಕಂತೇಳಿ ಅವರು AG ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು. ಹಂಗಾಗಿ ಅವ್ರಿಗೆ ಕೃಷ್ಣ ಕೂಡ ನಾವು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಒಳ ಮೀಸಲಾತಿ ತೀರ್ಪನ್ನು ನೀಡಿರುತ್ತದೆ. ಹಂಗಾಗಿ ಅವರಿಗೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಾವು ಸುಮಾರು 3 ದಶಕಗಳು ಅಂದರೆ 30 ವರ್ಷಗಳಿಂದ ಸತತವಾಗಿ ರಾಜ್ಯದಲ್ಲಿ ಒಳ ಮೀಸಲಾತಿಯಾಗಿ ಹೋರಾಟ ಮಾಡಿಕೊಂತ ಬಂದ್ವಿ. ಆ ಹೋರಾಟದ ಫಲ ಇವತ್ತು ನಮಗೆ ಪ್ರತಿಫಲ ಸಿಕ್ಕಿದೆ ಅಂತೇಳಿ ನನಗೆ ಅನಿಸ್ತಿದೆ. ಬಂದಿದೆ ಈ ಮೀಸಲಾತಿಯನ್ನು ಕೂಡಲೇ ರಾಜ್ಯ ಸರ್ಕಾರ ಈ ತಿಂಗಳ ಒಳಗಾಗಿ ಜಾರಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ರೇವಂತ್ ರೆಡ್ಡಿ ಅವರು ನಿನ್ನೆ ಏನು ಒಂದು ಕ್ರಮವನ್ನು ತಗೊಂಡಿದ್ದಾರೆ, ಅದೇ ಮಾದರಿಯಲ್ಲಿ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಒಂದು ನ್ಯಾಯಯುತವಾದ ತೀರ್ಮಾನವನ್ನು ತಗೋಬೇಕು. ಇದು ಯಾವುದೇ ಒತ್ತಡಕ್ಕೆ ಒಳಗಾಗದಲೇ, ಯಾವುದೇ ರಾಜಕೀಯ ಪಿತೂರಿಗೆ ಬಲೆಯ ಕಿವಿಗೊಡದಲೇ ಇವತ್ತು ಮಾದಿಗ ಜನಾಂಗಕ್ಕೆ ಮತ್ತು ಇತರ ಶೋಷಿತ ಜನಾಂಗಕ್ಕೆ ಏನು ಮೀಸಲಾತಿ ಸೌಲಭ್ಯ ಪಡೆಯುವಲ್ಲಿ ವಂಚನೆಗೊಳಗಾಗಿದ್ದು ಆ ಎಲ್ಲಾ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಅದೇ ರೀತಿಯಾಗಿ ಈ ಒಂದು ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆಗಳಿಗೂ ದಲಿತ ಮುಖಂಡರಿಗೂ ಸುಪ್ರೀಂ ಕೋರ್ಟ್ಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ವಿಜೇಂದ್ರ ಸಂಘಟನೆಯಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಗೆಳೆಯರು ಈ ದಿನ ಪತ್ರಿಕಾಗೋಷ್ಠಿ ಮಾಡುವಂಥ ಉದ್ದೇಶ, ಮೊನ್ನೆ ಏನು ಗುರುವಾರ ಸರ್ಕಾರಿ ಉದ್ಯೋಗಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆಗಿರ್ಬೋದು ಅನುಕೂಲ ಸಿಗಬೇಕಂತ ಹೇಳ್ಬಿಟ್ಟು ಇವತ್ತು ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿನ 7 ಜನ ಸದಸ್ಯ ಪೀಠ ಏನಿವತ್ತು ನಮ್ಮ ಸದಾಶಿವ ಆಯೋಗ ವರದಿಯನ್ನ ಇವತ್ತೇನು ಪರಿಗಣನೆ ಮಾಡಿ ನ್ಯಾಯಸಮ್ಮತವಾದಂತಹ ತೀರ್ಮಾನವನ್ನ ಇವತ್ತು 6 ಜನ ಜಡ್ಜಿಗಳು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ ಹೊರತುಪಡಿಸಿ. ಹಾಗಾಗಿ ಇವತ್ತು ಬಂದಿರತಕ್ಕಂಥ ಇತಿಹಾಸದ ತೀರ್ಪನ್ನು ನಾವು ಗೌರವಿತವಾಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾವು ಸ್ವಾಗತ ಮಾಡ್ತಾ ಅವರಿಗೆ ನ್ಯಾಯಮೂರ್ತಿಗಳಿಗೆ ವಿಶೇಷವಾಗಿ ನಾವೆಲ್ಲರೂ ಸೇರ್ಕೊಂಡು ಈ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇವೆ ಬಂಧುಗಳೇ.